ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಕೂಡ ಒಂದು ಗೃಹಲಕ್ಷ್ಮಿ 16ನೇ 17ನೇ ಮತ್ತು 18ನೇ ಕಂತಿನ ಬಗ್ಗೆ ಎಲ್ಲರೂ ಕೂಡ ಈಗ ಯಾವಾಗ ಬರುತ್ತಿದೆ ಅನ್ನೋ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. 18 ಕಂತು ಇನ್ನೂ ಸ್ವಲ್ಪ ಲೇಟ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಈಗ 16ನೇ ಮತ್ತು 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಅದನ್ನು ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, 16 ಮತ್ತು 17 ಕಂತಿನ ಹಣ, ಅದರ ಜೊತೆಗೆ ಈಗಾಗಲೇ ಎಷ್ಟು ಜನಕ್ಕೆ ಜಮಾ ಆಗಿದೆ, ಅದರ ಜೊತೆಗೆ ಇನ್ನು ಎಷ್ಟು ಜನಕ್ಕೆ ಜಮಾ ಆಗೋದು ಬಾಕಿ ಇದೆ, ಆ ಬಾಕಿ ಇರುವಂತಹ ಜನರಿಗೆ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆ ಒಟ್ಟಾರೆಯಾಗಿ 15 ಕಂತು ಅಂದರೆ ಒಟ್ಟಾರೆಯಾಗಿ 30,000 ರೂಪಾಯಿ ಎಲ್ಲರ ಖಾತೆಗೂ ಕೂಡ ಈಗಾಗಲೇ ಜಮಾ ಆಗಿವೆ ಸ್ನೇಹಿತರೆ. ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,28,00,000 ಜನರಿಗೆ ಈ ಒಂದು ಗೃಹಲಕ್ಷ್ಮಿಯ ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ. ಅದರಲ್ಲಿ 5 ಲಕ್ಷ ಜನರಿಗೆ ಒಂದು ರೀತಿಯಾಗಿ ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅವರಿಗೆ 16ನೇ ಮತ್ತು 17ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ, ಅಂದರೆ ಒಟ್ಟಾರೆಯಾಗಿ 4,000 ರೂಪಾಯಿ ಆ ಒಂದು 5 ಲಕ್ಷ ಜನರಿಗೆ ಜಮಾ ಆಗ್ತಾ ಇಲ್ಲ ಅನ್ನೋಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಅದು ಯಾವ ಕಾರಣಕ್ಕಾಗಿ ಅವರಿಗೆ ಜಮಾ ಆಗ್ತಾ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಆದರೂ ಏನು, ಅದಕ್ಕೆ ಸೊಲ್ಯೂಷನ್ ಏನು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಯಾಕೆಂದರೆ ಆ 5 ಲಕ್ಷ ಜನರಲ್ಲಿ ನೀವು ಕೂಡ ಇರಬಹುದು ಸ್ನೇಹಿತರೆ. 5 ಲಕ್ಷ ಜನರಿಗೆ 4,000 ರೂಪಾಯಿ ಮಿಸ್ ಆದರೆ ತುಂಬಾ ಒಂದು ರೀತಿಯಾಗಿ ಆ ಫ್ಯಾಮಿಲಿಗೂ ಕೂಡ ತುಂಬಾ ನಷ್ಟ ಆಗುವಂಥ ಸಾಧ್ಯತೆ ಇರೋದರಿಂದ ಸ್ನೇಹಿತರೆ, ಆ ಒಂದು ವಿಚಾರವನ್ನು, ಅದಕ್ಕೆ ಪ್ರಾಬ್ಲಮ್ ಏನು, ಅದರ ಜೊತೆಗೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥ ಪಕ್ಕಾ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆಂದರೆ ಅದರ ಜೊತೆಗೆ ನೀವು ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಯಾಕೆಂದರೆ ವಿಡಿಯೋನ ಕೊನೆಯವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಅದರಲ್ಲಿ ಇರುವಂತಹ ಅಂಶಗಳು ಕೂಡ ಗೊತ್ತಾಗ್ತಾ ಹೋಗ್ತವೆ ಸ್ನೇಹಿತರೆ. 5 ಲಕ್ಷ ಜನರು ಮಿಸ್ ಮಾಡಿಕೊಂಡ್ರೆ ಅದರಲ್ಲಿ ನಿಮ್ಮ ತಾಯಿಯೂ ಆಗಿರ್ಬೋದು, ನಿಮ್ಮ ಅಜ್ಜಿಗೂ ಬರ್ತಾ ಇರ್ಬೋದು, ನಿಮ್ಮ ಅಕ್ಕಗೆ ಬರ್ತಾ ಇರ್ಬೋದು. ಈ ರೀತಿಯಾಗಿ ಬರೋದರಿಂದ ಸ್ವಲ್ಪ ನೀವು ತಿಳ್ಕೊಂಡು ಅವರಿಗೆ ಹೇಳಿದ್ರು ಕೂಡ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಸ್ನೇಹಿತರೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಗೌರ್ಮೆಂಟ್ ಬಳಿ ದುಡ್ಡು ಇರಲಿಲ್ಲ. ಆಗೊಂದು ಸಿಂಪಲ್ ಕಾರಣದಿಂದ ಅವರಿಗೆ ಜಮಾ ಆಗಿರಲಿಲ್ಲ ಸ್ನೇಹಿತರೆ. ಈಗ ಎಷ್ಟು ಜನರಿಗೆ ಜಮಾ ಆಗಿದೆ, ಎಷ್ಟು ಜನರಿಗೆ ಜಮಾ ಆಗಿಲ್ಲ, 16 ಮತ್ತು 17 ಕಂತಿನ ಹಣ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 16ನೇ ಕಂತಿನ ಹಣ ಕೇವಲ 13% ಜನರಿಗೆ ಮಾತ್ರ ಜಮಾ ಆಗಿದೆ ಸ್ನೇಹಿತರೆ. ಇನ್ನು 16 ಮತ್ತು 17 ಕಂತಿನ ಹಣ 7% ಜಮಾ ಆಗಿದೆ ಸ್ನೇಹಿತರೆ. ಅಂದರೆ 7% ಜನರಿಗೆ 2 ಕಂತಿನ ಹಣ ಕೂಡ ಜಮಾ ಆಗಿದೆ. ಅದರ ಜೊತೆಗೆ 16 ಕಂತಿನ ಹಣ ಕೇವಲ 13% ಜನರಿಗೆ ಮಾತ್ರ ಜಮಾ ಆಗಿದೆ ಸ್ನೇಹಿತರೆ. ಇನ್ನು 16 ಮತ್ತು 17 ಕಂತಿನ 2 ಕಂತಿನ ಹಣವು ಕೂಡ 80% ಜನರಿಗೆ ಜಮಾ ಆಗಿಲ್ಲ ಸ್ನೇಹಿತರೆ. ಈಗ ಬಂದಿರುವಂತಹ ಒಂದು ಸೋರ್ಸ್ನ ಪ್ರಕಾರ 80% ಜನರಿಗೆ, ಅಂದರೆ ಆಲ್ಮೋಸ್ಟ್ ಆಲ್ ಒಂದು 97ರಿಂದ 98 ಲಕ್ಷ ಜನರಿಗೆ ಇನ್ನು ಯಾವ ರೀತಿಯಾಗಿಯೂ ಕೂಡ 16ನೇ ಮತ್ತು 17ನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂಥ ಪಕ್ಕಾ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇನ್ನು ಒಂದು 7ರಿಂದ 8 ಲಕ್ಷ ಜನರಿಗೆ 2 ಕಂತು, ಅಂದರೆ 16 ಮತ್ತು 17 ಕಂತಿನ 2 ಕಂತಿನ ಹಣವು ಕೂಡ ಜಮಾ ಆಗಿದೆ ಸ್ನೇಹಿತರೆ. ಒಂದು 12ರಿಂದ 13 ಲಕ್ಷ ಜನರಿಗೆ 16ನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಸ್ನೇಹಿತರೆ. ಇದು ಬಂದಿರುವಂಥ ಮಾಹಿತಿ ಪ್ರಕಾರ ಎಷ್ಟು ಜನರಿಗೆ, ಅಂದರೆ 13% ಜನರಿಗೆ 16 ಕಂತಿನ ಹಣ ಜಮಾ ಆಗಿದೆ, 7% ಜನರಿಗೆ 16 ಮತ್ತು 17 ಕಂತಿನ ಒಂದು ಹಣ ಜಮಾ ಆಗಿದೆ ಸ್ನೇಹಿತರೆ. 80% ಜನರಿಗೆ 16 ಮತ್ತು 17 ಕಂತಿನ ಹಣ 2 ಕೂಡ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಸಂಡೇ ಆಗಿತ್ತು, ಮೊನ್ನೆ ಶನಿವಾರ ಆಗಿತ್ತು ಸ್ನೇಹಿತರೆ. 2 ಕೂಡ ರಜಾ ದಿನಗಳಾಗಿರೋದರಿಂದ 2 ದಿನಗಳು ಕೂಡ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಸೋಮವಾರ ಸ್ನೇಹಿತರೆ. ಇವತ್ತು
10 ಲಕ್ಷದಿಂದ 12 ಲಕ್ಷ ಜನರಿಗೆ ಜಮಾ ಮಾಡುವಂತಹ ಒಂದು ಮಾಹಿತಿಯನ್ನು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಅಂದರೆ ಇವತ್ತು ಸೋಮವಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಫೆಬ್ರವರಿ 10 ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಫೆಬ್ರವರಿ 10 ಸೋಮವಾರದಂದು ಇವತ್ತು 10ರಿಂದ 12 ಲಕ್ಷ ಜನರಿಗೆ ಒಂದು ಗೃಹಲಕ್ಷ್ಮಿ 16ನೇ ಮತ್ತು 17ನೇ ಕಂತಿನ ಹಣ ಜಮಾ ಆಗುತ್ತದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಇಷ್ಟೇ ಒಂದು ಸಿಂಪಲ್ ವಿಷಯ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಉಳಿದಿರುವಂತಹ 80% ಜನರಿಗೆ ಯಾವಾಗ ಜಮಾ ಆಗ್ತಿದೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತು ಮಧ್ಯಾಹ್ನದಿಂದ ಈ ಒಂದು ಪ್ರೊಸೆಸ್ಸನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ. 12 ಗಂಟೆ ಆದ ಮೇಲೆ ಅಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇನ್ನು 10% ಇನ್ನೂ 1 ಕೋಟಿ ಜನರಿಗೆ ಅದು ಜಮಾ ಆಗಿಲ್ಲ ಅಂದರೆ ಇವತ್ತು ಒಂದು 10%, ನಾಳೆ ಒಂದು 10%, ಆಲ್ಮೋಸ್ಟ್ ಇನ್ನೂ ಒಂದು 10ರಿಂದ 12 ದಿನವರೆಗೂ ಕೂಡ ನೀವೆಲ್ಲರೂ ಕೂಡ ವೇಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. 16ನೇ ಮತ್ತು 17ನೇ ಕಂತಿನ ಹಣ ಜಮಾ ಮಾಡಲು ಸ್ನೇಹಿತರೆ. ಇದು ಇಷ್ಟು ಒಂದು ಸಿಂಪಲ್ ವಿಷಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು 5 ಲಕ್ಷ ಜನರಿಗೆ ಏನು ಪ್ರಾಬ್ಲಮ್ ಆಗಿದೆ, ಗೃಹಲಕ್ಷ್ಮಿ ಹಣ 16ನೇ ಮತ್ತು 17ನೇ ಕಂತಿನ ಹಣ ಬರಲು ಯಾಕೆ ವಿಳಂಬ ಆಗ್ತಾ ಇದೆ, ಅವರಿಗೆ ಯಾಕೆ ಬರುತ್ತಿಲ್ಲ ಅಂತ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಅವರಿಗೆ ಏನು ತೊಂದರೆ ಇಲ್ಲ. ಆದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದೆ. ಅದರ ಜೊತೆಗೆ ಅನ್ನಭಾಗ್ಯ ಆಗಿರ್ಬೋದು, ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೀಮ್ನ ಹಣ ಬಂದು ಜಮಾ ಆಗೋದು ಆಧಾರ್ಗೆ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ಗೆ ಸ್ನೇಹಿತರೆ. ಅದು ಹಲವಾರು ಬ್ಯಾಂಕ್ಗಳಾಗಿರ್ಬೋದು, HDFC ಆಗಿರ್ಬೋದು, ಕೆನರಾ ಆಗಿರ್ಬೋದು, SBI ಆಗಿರ್ಬೋದು, ಯಾವುದೇ ಒಂದು ಬ್ಯಾಂಕ್ ಅನ್ಕೊಳ್ಳಿ ಸ್ನೇಹಿತರೆ. ನಿಮ್ಮದು ಯಾವ ಬ್ಯಾಂಕ್ ಇದೆ, ಪೋಸ್ಟ್ ಆಫೀಸ್ ಆಗಿರ್ಬೋದು, ನಿಮ್ಮದು ಯಾವ ಬ್ಯಾಂಕ್ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತದೆ. ಯಾವ ಅಕೌಂಟಿಗೆ ಬಂದು ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತದೆ ಸ್ನೇಹಿತರೆ. ಅದು ಆ್ಯಕ್ಟಿವ್ ಇದ್ದರೂ ಅಂದರೆ ಆ ಒಂದು ಆಧಾರ್ ಸೀಡಿಂಗ್ನಲ್ಲಿ ಯಾವ ಬ್ಯಾಂಕ್ ಲಿಂಕ್ ಇದೆ ಅಲ್ವಾ ಸ್ನೇಹಿತರೆ, ಅದು ಅದರ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಕರೀತಾರೆ ಅದನ್ನು. ಅದು ಆ್ಯಕ್ಟಿವ್ ಇರಬೇಕು ಸ್ನೇಹಿತರೆ. ಕೆಲವೊಂದು ಬಾರಿ ಇನ್ಆ್ಯಕ್ಟಿವ್ ಕೂಡ ಇರುತ್ತದೆ ಸ್ನೇಹಿತರೆ. ವಿಶೇಷವಾಗಿ ಕೆನರಾ ಬ್ಯಾಂಕಿನವರು ತುಂಬಾ ಎಚ್ಚರ ವಹಿಸಬೇಕು ಸ್ನೇಹಿತರೆ. ಕೆನರಾ ಬ್ಯಾಂಕ್ನಲ್ಲಿ ಈ ರೀತಿಯಾಗಿ ಪ್ರಾಬ್ಲಮ್ಗಳು ಸ್ವಲ್ಪ ಜಾಸ್ತಿ ಇರೋದರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಅಲ್ಲಿ ಆ್ಯಕ್ಟಿವ್ ಇದ್ದರೂ ಕೂಡ ಇನ್ಆ್ಯಕ್ಟಿವ್ ಆಗುವಂಥ ಸಾಧ್ಯತೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಇರುತ್ತದೆ ಸ್ನೇಹಿತರೆ. ಆಧಾರ್ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದ್ದರೆ ನಿಮ್ಮ ಅಕೌಂಟ್ಗೆ ಏನು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ಹಣ ಬಂದು ಜಮಾ ಆಗ್ತದೆ ಸ್ನೇಹಿತರೆ. ಅಕಸ್ಮಾತ್ ಅದು ಇನ್ಆ್ಯಕ್ಟಿವ್ ಇಲ್ಲ ಅಂದರೆ ಅದನ್ನು ಆ್ಯಕ್ಟಿವ್ ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ. ಇಷ್ಟೇ ಒಂದು ಸಿಂಪಲ್ ಪ್ರಾಬ್ಲಮ್, ಸಿಂಪಲ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಇವತ್ತು ಒಂದು 10ರಿಂದ 12 ಲಕ್ಷ ಜನರಿಗೆ ಒಂದು 16ನೇ ಮತ್ತು 17ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಸ್ನೇಹಿತರೆ. ಇನ್ನು ಉಳಿದಂತೆ 10ರಿಂದ 12 ಲಕ್ಷ ಆಲ್ಮೋಸ್ಟ್ ಆಲ್ ಒಂದು ಈ ವಾರ ಅಂದ್ಕೊಳ್ಬೇಕು ಸ್ನೇಹಿತರೆ. ಈ ಶನಿವಾರದ ಹೊತ್ತಿಗೆ ಒಂದು ಎಲ್ಲ ರೀತಿಯಾಗಿ ಹಣ ಜಮಾ ಮಾಡುವಂತಹ ಒಂದು ಪ್ರೋಗ್ರಾಮನ್ನು ಹಾಕಿಕೊಂಡಿದ್ದಾರೆ. ನೋಡೋಣ ಸ್ನೇಹಿತರಿಗೆ ಎಷ್ಟು ಮಟ್ಟಿಗೆ ಅದು ರಿಯಾಲಿಟಿಗೆ ಬರುತ್ತದೆ ಅಂತ. ಯಾಕೆಂದರೆ ಆಮೇಲೆ ಬರುತ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆಮೇಲೆ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಅಂತ ಹೇಳಿ ಮತ್ತೆ ಒಂದು 15 ದಿನ ಮುಂದೂಡುವಂಥ ಸಾಧ್ಯತೆ ಕೂಡ ಇರುತ್ತದೆ ಸ್ನೇಹಿತರೆ. ನೋಡೋಣ. ಬಂದಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ನೋಡೋಣ ಯಾವ ರೀತಿಯಾಗಿ ಅದನ್ನು ಇಂಪ್ಲಿಮೆಂಟ್ಗೆ ತರ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೆ ಮುಂದೆ ಬರುವಂಥ ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.